Hi guys, welcome back to Pongoda new YouTube channel. ಗೈಸ್ ನಾನು 4 ಡೇಸಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲಿ ರೇವಾ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ನಾನು ನನ್ನ ಶಿಷ್ಯ ರೇವಾ ಕಾಲೇಜ್ ಹತ್ರ ಹೋಗಿ ಕಾಲೇಜನ್ನ ನೋಡಿಕೊಂಡು ಹಾಗೆ ಮಾಲಫೇಶಿಯಾಗಿ ಹೋಗೋಣ ಅಂತ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ಸ್ಪೆಷಲ್ ವ್ಯಕ್ತಿ ಬರ್ತಾರೊಬ್ಬರು, ಅವ್ರನ್ನ ಆಮೇಲೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಸೊ ಫಸ್ಟ್ ಅವ್ರ ಹತ್ರ ಹೋಗೋಣ ಬನ್ನಿ. ಫೈನಲಿ ಗೈಸ್ ನಾವೀಗ ರೇವಾ ಕಾಲೇಜ್ ಹತ್ರ ಬಂದಿದ್ದೀವಿ, ಸರ್ಕಲಿಗೆ ಬಂದಿದ್ದೀವಿ. ಈಗ ರೇವಾ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ಆ ಸ್ಪೆಷಲ್ ವ್ಯಕ್ತಿಗೆ ಫೋನ್ ಮಾಡಿದ್ದು, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹೋಗೋಣ ಬನ್ನಿ. ನನ್ನ ಶಿಷ್ಯ ಬರೀ ಫೋನ್ ನೋಡ್ಕೊಂಡೇ ಹೋಯ್ತವನೇ. ಈಗ ಅವ್ರಿಗೆ ಫೋನ್ ಮಾಡಿಲ್ಲ ಅಂದಿದ್ರೆ ನಾವು ಹತ್ತಾಗ ಹೋಗ್ಬಿಡ್ತಿದ್ದೋ. ಇವರು ನಂಬ್ಕೊಂಬಾರ್ದು ಗೈಸ್. ಅಲ್ಲಿಗೆ ಹೋದ್ಮೇಲೆ ಆ ಸ್ಪೆಷಲ್ ವ್ಯಕ್ತಿ ಯಾರು ಏನು ಅನ್ನೋದನ್ನ ರಿವೈಲ್ ಮಾಡ್ತೀನಿ. ಬನ್ನಿ ಹೋಗೋಣ ಗೈಸ್. ನಾವು ಅವ್ಳಿಗಾಗಲೇ ಫೋನ್ ಮಾಡಿಬಿಟ್ಟು ಬಾರೇ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು, ಇಲ್ಲಿ ನೋಡಿದ್ರೆ ಇನ್ನೂ 300 ಮೀಟ್ರ್ ಐತೆ, ನೋಡ್ಕೊಂಡು ಅದಂತೂ ಫಿಕ್ಸು. ಇವಾಗ ಇನ್ನೊಂದ್ಸಲಿ ಫೋನ್ ಮಾಡಿದ್ರೆ ಎಲ್ಲಿ ಬೈತಾಳು ಅಂತ ಫೋನೇ ಮಾಡಲಿಲ್ಲ, ಬೇಡ ಅಂತ. ಇನ್ನೊಂದು 300 ಮೀಟರ್ಸ್ ಗಾಯ್ಸ್, ಹೋಗೋಣ. ಆಮೇಲೆ ಉಗಿದ್ರೆ ಉಗಿಸ್ಕೊಂಬರೋಣ. ಇನ್ನೇನು ಮಾಡೋಕ್ಕೈತದೆ, ನೀವು ಸೆಗೆ ಕಿತ್ಕೋದೆ ಗೈಸ್ ಫುಲ್ಲು ಎಲ್ಲ ಕಡೆ. ಆಯ್ತಲ್ಲ ಯಪ್ಪ, ನೋಡೋಣ ಬನ್ನಿ. ಅವಳಾಗ ಎಲ್ಲಿದ್ದವಳು ಏನು ಒಂದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಬಂದವಳು ಅನ್ನೋದೇ ಡೌಟು. ಅವ್ರಿಗೆ ಪಿ ಜಿಗೆ ಮತ್ತು ಕಾಲೇಜ್ಗೆ ಎರಡಕ್ಕೂ ಹತ್ರ ಅಂತೆ. ಸೊ ಬಂದಿರ್ತಾಳೆ ಅನಿಸುತ್ತೆ. ಬನ್ನಿ ಹೋಗೋಣ ಗೈಸ್. ಫೈನಲಿ ವಿ ಗಾಟ್ ಹರ್. ಬನ್ನಿ ಹೋಗೋಣ. ಅವಳೇನು ಸಿಸ್ಟಾಗಿ ಹೋಯ್ತಾಳೆ ಗೈಸ್, ಅವಳು ನಿಂತ್ಕೊಳ್ದಂಗೆ ನಮ್ಮನ್ನು ಬಿಟ್ಟೋಯ್ತಾಳೆ ಗೈಸ್. ನೋಡು ಇವಳೆ. ಫೈನಲಿ ರಿವೀಲ್ ಮಾಡ್ತಾ ಇದ್ದೀನಿ ಆ ಸ್ಪೆಷಲ್ ವ್ಯಕ್ತಿನ. ಇವಳೆ ಗೈಸ್, ನೋಡ್ಕೊಬಿಡಿ. Good morning, sir. These two are my brothers. Oh, hi sir. Hi sir. Cousins. Okay. You're from Mysore? No, sir. No, I'm different Bangalore. place. Staying here only. Thank you. ಇವಳೆ ಗೈಸ್ ನಮ್ಮ ಅಕ್ಕ. ಫಸ್ಟು ಸಣ್ಣ ಇದ್ಲು, ಇವಾಗ ಡುಮ್ಮಿ ಆಗಿಬಿಟ್ಟಾಳೆ. ಹಂಗೆ ಕಲರು ಕಮ್ಮಿ ಆಗಿಬಿಟ್ಟಾಳೆ. ಬನ್ನಿ ಈಗ ಸುತ್ತಾಡ್ಕೊಂಡು ರೇವಾ ಕಾಲೇಜಿನ ನೆಕ್ಸ್ಟು ಮಾಲಫೇಶಿಯಾಗಿ ಹೋಗೋಣ. ಬೈಳೆ ಗೈಸ್. ನಾವೀಗ ಫುಡ್ ಕೋರ್ಟ್ ಹೋಗ್ತಾ ಇದ್ದೀವಿ ರೇವಾ ಕಾಲೇಜಿನಲ್ಲಿ. ಚೆನ್ನಾಗಿ ತಿನ್ಕೊಂಬರೋಣ. ಚೆನ್ನಾಗಿ ತಿನ್ನೋಕೊಂಡು ಇಲ್ಲ. ಮತ್ತೆ ಏನು ಕೊಡ್ತೀನಿ ಹೇಳು? ಏನು ದೋಸೆ. ಯಾವ ದೋಸೆ? ಮಸಾಲೆ ದೋಸೆ ಕೊಡ್ತಾಳಂತೆ ಗಾಯ್ಸ್. ಹೋಗ್ಲಿ ಬಿಡಿ, ಹೊಟ್ಟೆ ಏನು ಸಿಕ್ಕಿದ್ರು ತಿನ್ಬೇಕಂತೆ. ಬೇಕಾದ್ರೆ ಮಾಲಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಚೆನ್ನಾಗಿ ತಿನ್ಸೋಣ. ನೋಡ್ಕೊಳ್ಳಿ ರೇವಾ ಕಾಲೇಜ್ನಲ್ಲಿ. ಇದು ರೇವಾ ಕಾಲೇಜ್ನ ಗ್ರೌಂಡ್. ಇದು ನೋಡ್ಕೊಂಡ್ರ? ತಿನ್ಬಿಟ್ಟು ಓಡಾಡಿದ್ರೆ ಬಾ. ತಿನ್ಬಿಟ್ಟು ಶಾರ್ಟ್ ತೆಗಿಯುವ. ಅಲ್ಲಿ ನಿಮ್ಮ ಇದು ಫುಡ್ ಕೋರ್ಟಲ್ಲಿ ಫ್ರೀನಾ ಊಟ? ಐ ಡಿ ಕಾರ್ಡ್ ತೋರಿಸಿದ್ರೆ ಏನು ಬೇಕಾಗುತ್ತೆ. ನಾವು ಅಷ್ಟೇ. ಪಕ್ಕಕ್ಕೆ ಬಾ. ಮತ್ತೆ ದುಡ್ಡು ಕೊಡಬೇಕು. ಜೊತೆಗೆ ಫ್ರೀ ಇರಲ್ವಾ? ಏನು ಕೊಟ್ಟು ಗೈಸ್ ಇದೆ ಸರ್, ಇದೆ ಗೈಸ್ ಫುಡ್ ಕೋರ್ಟ್. ಅದು ಮೇಲ್ಗಡೆ ಬಾಯ್ಸ್ ಹಾಸ್ಟೆಲ್, ಅದು ಮೇಲ್ಗಡೆ ಜಿಮ್ ಆಯ್ತಾ ಕಾಲೇಜಲ್ಲಿರೋರಿಗೆ? ಹಾಸ್ಟೆಲಲ್ಲಿ ಗೈಸ್ ಇದೆ ಗೈಸ್, ಜಿಮ್ ಎಲ್ಲ ಆಯ್ತಂತೆ. ಬನ್ನಿ ಫಸ್ಟ್ ಊಟ ಮಾಡಿ. ಲೇ ಐಸು, ಇಲ್ಲೇ ಐಸು ಫ್ಯಾನ್ಗಳು ಇಲ್ಲೇ ಐತೆ ಕಣೆ, ಇಲ್ಲೇ ಕೂತ್ಕೊಳ್ಳೋದ? ಹಾಂ ಗೈಸ್ಗಳೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ತವಳೆ. ಹೇಳಿದ್ರೆ ನೀವು ಯಾವುದಾದ್ರು ಏನೇನು ಅಂತ ಹೇಳಿ. ಇದು ನಮ್ಮ ಫುಡ್ ಕೋರ್ಟ್. ಏನಿಲ್ಲ ಆಗುತ್ತೆ. 2 hours ಅಲ್ಲಿ ಫುಲ್ ಎಲ್ಲ ನೋಡ್ತೀನಿ. ನಿಧಾನಕ್ಕೆ ಎಲ್ಲ ನೋಡ್ತೀನಿ. ಅಂದರೆ ಇದು ಸ್ಟೇಷನರಿ ಶಾಪ್. ಅಂದರೆ ಪೆನ್ಸಿಲು ಪೆನ್ನು. ಆಮೇಲೆ ಜಿರಾಕ್ಸು, ಪ್ರಿಂಟ್ ಅದೆಲ್ಲ. ಗೈಸ್ ನೋಡ್ಕೊಳ್ರಿ. ಕಾಲೇಜ್ ಟೂರ್ ಮಾಡು, ನಾನು ಮಾಡ್ಬೇಕಂತ. ಮತ್ತು ಇದು ಬ್ರ್ಯಾಂಡ್ ಸ್ಟೋರ್. ಇಲ್ಲೇ ರೇವಾ ಟಿ ಶರ್ಟ್ಸ್ ಎಲ್ಲ ನೋಡ್ಕೊಡೋದು. ಓಕೆ
ಮತ್ತೆ ಇಲ್ಲಿ ಸ್ಟೈಲಿಶ್ ಐಕಾನ್ ಅಂತ ಐತೆ. ನಾವೆಲ್ಲ ಸ್ಟೈಲಿಶ್ ಐಕಾನ್. ವಾ, ಸ್ಟೈಲಿಶ್ ಐಕಾನ್ಸ್. ಬೇರೆ ಇರ್ಬೋದೇನೋ. ಮತ್ತೆ ಇದು ರೇವಾ ಹೆಲ್ತ್ ಕೇರ್ ಹಾಸ್ಪಿಟ್ಲು ಅದು ಇದು. ಸ್ಟೈಲಿಶ್ ಹೆಲ್ತ್ ಕೇರ್ ಏನಿದೆ ಗಾಯ್ಸ್, ಇದು ಹೆಲ್ತ್ ಕೇರ್, ರೇವಾ ಹೆಲ್ತ್ ಕೇರ್, ಹೆಲ್ತ್ ಸೆಂಟರ್. ಹೆಲ್ತ್ ಸೆಂಟರ್. ಹಾಂ, ಹಾಸ್ಪಿಟಲಿಯನ್ಸ್. ಮತ್ತೆ ಅಲ್ಲೊಂದು ಆ್ಯಂಬುಲೆನ್ಸ್ ಯಾವಾಗಲೂ ನಿಂತಿರುತ್ತೆ. ಅಲ್ಲಿ ಯಾವಾಗಲೂ ಒಂದು ಆ್ಯಂಬುಲೆನ್ಸ್ ನಿಂತಿರೋದು. ತುಂಬ ಎಮರ್ಜೆನ್ಸಿ, ತುಂಬ ಸೀರಿಯಸ್ ಆಗಿಬಿಟ್ರೆ ಈ ಕಡೆ ಬಂದ್ರೆ ಆ ಕಡೆ ಬಂದು ಈ ಕಡೆ ಬಂದು ಗಾಡಿ. ಸೇ ನೋಟ್ ಪ್ಲಾಸ್ಟಿಕ್. ನಮ್ಮದು ಬ್ರೋ ಹಿಂದೆ ರೋಡು ಹಿಂಗೆ ಹೋದ್ರೆ ಹೇಳ್ದೆ ಗಾಯ್ಸ್, ಈ ರೋಡು ಹಿಂಗೆ ಹೋದ್ರೆ ಬಾಯ್ಸ್ ಹಾಸ್ಟೆಲ್. ಇದು ಬಾಯ್ಸ್ ಹಾಸ್ಟೆಲ್. ಈ ಕಡೆ ಬಾಯ್ಸ್ ಹಾಸ್ಟೆಲ್ಲು ಗರ್ಲ್ಸ್ ಹಾಸ್ಟೆಲ್ ಎಲ್ಲ ತುಂಬ ಇದೆ. ಎಲ್ಲ ಎಂಟ್ರಿ ಆಯ್ತಾ? ಬಾಯ್ಸ್ ಹಾಸ್ಟೆಲ್ಗೆ ಕರ್ಕೊಂಡು ಹೋಗಲ್ಲ, ಜಸ್ಟ್ ಇಲ್ಲಿ ತೋರಿಸ್ತೀನಿ. ಈಗೊಂದು ಕೆಫೆಟೇರಿಯಾ ಥರ ಐತೆ ಇಲ್ಲಿ ಒಳಗೆ. ಅಲ್ಲಿ ಹಾಸ್ಟೆಲ್ ಆಫೀಸ್ ಗೈಸ್ ಇದು. ಇದು ರೇವಾ ಯೂನಿವರ್ಸಿಟಿ ಸ್ಟೋರ್. ಏನಾದರೂ ಶಾಪಿಂಗ್ ಮಾಡೋದು ಗರ್ಲಿ ಥಿಂಗ್ಸ್. ಬರೀ ಇಲ್ಲಿ ಲೇ ಬಾರಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋದಾ? ಆ ಕಡೆ ಇದ್ದಿದ್ದೆ, ಈ ಕಡೆ ಇನ್ನೊಂದು ಡೋರ್ ಅಷ್ಟೇ. ಇಲ್ಲಿ ನಾವು ಏನಾದರೂ ಶಾಪಿಂಗ್ ಮಾಡ್ಬೋದು. ಚಿಪ್ಸ್ ನೀನು ಮಾಡಿದ್ಯಾ? ತುಂಬ ಚೀಪಲ್ಲಿ, ಅದಕ್ಕೆ ಹೋಗಿದ್ದೆ. ಅಂದರೆ ಕಾಸ್ಟ್ ಜಾಸ್ತಿ ಇರುತ್ತೆ ಗಾಯ್ಸ್, ಅದಕ್ಕೆ ಹೋಗಿರಲ್ಲ ಹೇಳು. ಇಲ್ಲಿ ನಾವು ಜಾಸ್ತಿ ತಿನ್ನಲಿಕ್ಕೆ ಬರೋದು. ಇಲ್ಲಿ ಕಾಫಿ, ಟೀ, ಜ್ಯೂಸ್, ಲಸ್ಸಿ, ಬಿಸ್ಕೆಟ್ ಎಲ್ಲ. ಲಸ್ಸಿ ಕುಡಿತೀರಾ? ಲಸ್ಸಿ ಹಿಂಗೆಲ್ಲ ಮಾಡಬಾರ್ದು, ನಮ್ಮ ಟೀಚರ್ಸ್ ನೋಡ್ತಾರೆ ಇವಾಗ. ನನಗೆ ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ನಮಗೆ. ನಂಗೆ ಗೊತ್ತು, ನಿಂಗೆ ಗೊತ್ತು, ಅವ್ರಿಗೆ ಗೊತ್ತಿರ್ತದೆ. ಲಸ್ಸಿ ಕುಡಿತೀರಾ? ಜ್ಯೂಸ್ ಕುಡಿತೀವಿ ನಾವು, ಲಸ್ಸಿ ಇಲ್ಲ ಬರೋದು. ಲಸ್ಸಿ ಚೆನ್ನಾಗಿರುತ್ತೆ. ಬೇಡ ಕಣೆ. ಒಂದು ತಗೊಂತೀನಿ, ಕುಡಿ, ಚೆನ್ನಾಗಿದೆ. ನಮ್ಮ ಟೀಚರ್ಸ್ ಅಲ್ಲಿ 4 ಜನ ನಿಂತವ್ರೆ. ನಮ್ಮ ಡೈರೆಕ್ಟರ್ ಅವ್ರು ನೋಡಿದ್ರು ನನಗೆ. ಅಯ್ಯೋ ಬನ್ನಿ. ಅವರು ಹರ್ಷಿತಾ ಹಿಂಗಲ್ವಲ್ಲ, ಹರ್ಷಿತಾ ಯಾಕೆ ಹಿಂಗೆ ಓಡಾಡ್ತಾಳೆ ಕಸಿನ್ಸ್ ಜೊತೆ ಹೆಂಗನ ಓಡಾಡ್ತಾಳೆ ಅಂತ ಅನ್ಬೇಕು. ಕಸಿನ್ಸ್ ಅಂತ ನಂಗೆ ಗೊತ್ತು, ಅವ್ರಿಗೆ ಗೊತ್ತಿರ್ಬೇಕಲ್ಲ. ಕೇಳ್ದಾಗ ಹೇಳ್ಬೇಕಲ್ಲ, ಹೋಗಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಅವಾಗ ಅವ್ರು ಬ್ಯಾಡ್ ಥಿಂಗ್ಸ್ ಅಲ್ಲಿ ಎಲ್ಲ. ಸೌಗಂಧಿಕ ಅಲ್ಲಿ ಲಾಸ್ಟಲ್ಲಿ ಬರೋಣ. ಅಲ್ಲ ಈಗ ಲಾಸ್ಟ್ಗೆ ಹೋಗೋಣ ಅಂತ ಗೈಸ್. ಫಸ್ಟ್ ಇದೆಲ್ಲ ಮುಗಿಸ್ಕೊಂಡು ಹೋಗೋಣ. ಒಂದು ಫೆಸ್ಟಿವ್ ಗ್ರೌಂಡ್ ಇಲ್ಲಿ ಕುತ್ಕೊಳ್ಳೋಣ. ಅಯ್ಯೋ ಕುಣಿಸ್ತಾಳೆ. ಹಾಂ, ಲೈಬ್ರರಿ ಇದು ಗೈಸ್, ಇದು ಲೈಬ್ರರಿ ನೋಡ್ಕೊಳ್ಳಿ. ಓ ಸಾರಿ, ಇದು ಲೈಬ್ರರಿ ಕಾಣಿಸ್ತಿಲ್ಲ ಮರಗಳಿಂದ. ಸ್ವೀಟ್ ಲಸ್ಸಿ. ಮೊಸರಿಗೆ ಸ್ವೀಟ್ ಮಿಕ್ಸ್ ಮಾಡಿರ್ತಾರೆ. ಇವಳು ಬರೀ ಹೂ ಅಂತಾಳೆ ಅಷ್ಟೇ, ಯಾವುದಕ್ಕೂ ಬರಲ್ಲ. ಮಂತ್ರಾಲಯಕ್ಕೆ ಹೋಗೋಣ. ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತು ಗಾಯ್ಸ್. ಇದೊಂದು ಗುಡ್ ನ್ಯೂಸ್ ಹೆಂಗೆ ಗೊತ್ತಾ, ಹುಡುಗಿರು ಚೆನ್ನಾಗವ್ರು ಇಲ್ಲಿ. ಇವಳೊಬ್ಳನ್ ಬಿಟ್ಟು. ನೆಕ್ಸ್ಟ್ ಏನು ಅನ್ಕೊಂಡಿದ್ಯಾ? ನನಗೆ ಲೈಬ್ರರಿಗೆ ಹೋಗೋಣ. ಚೈಲ್ಡ್ ಅನ್ಕೊಂಡಿದ್ದೀವಿ. ಸೌಂಡ್ ಮಾಡಂಗಿಲ್ಲ, ಸೌಂಡ್ ಇಲ್ಲ. ಸುಮ್ಮನೆ ತೋರಿಸ್ತೀನಿ ಅಷ್ಟೇ. ಒಳಗಡೆ ಹೋಗ್ಬೋದಾ? ಗೈಸ್ ಲೈಬ್ರರಿಗೆ ಹೋಗೋಣ, ಅಲ್ಲಿ ಸೌಂಡ್ ಲೈಬ್ರರಿಲಿ ವಿಡಿಯೋ ಮಾಡಬೇಡ. ಓಕೆ, ಲೈಬ್ರರಿಯಲ್ಲಿ ವೀಡಿಯೋ ಮಾಡಲ್ಲ ಗೈಸ್. ಸಿಗ್ತಾನೆ ಲೈಬ್ರರಿ ಮುಗಿಸ್ಕೊಂಡು ನೆಕ್ಸ್ಟು ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಹೋಗಿ ಅಲ್ಲಿ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಹೇಳ್ರಿ ಮೇಡಮರ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಏನೋ ಗೈಸ್, ನಮ್ಗೆ ಇಂಗ್ಲೀಷ್ ಜಾಸ್ತಿ ತೊದಲಲ್ಲ. ಇಂಗ್ಲೀಷ್ ಜಾಸ್ತಿ ತೊದಲತ್ತೆ ಅನ್ಬೇಕು. ಸಾರಿ, ತೊದಲತ್ತೆ, ಗ್ರಾಮರ್ ಮಿಸ್ಟೇಕ್. ಆದರೆ ಗೈಸ್ ನೇಚರ್ ಚೆನ್ನಾಗಿದೆ. ಮರಗಳು, ನೆರಳುಗಳು, ಗಾಳಿಗಳು. ಫಸ್ಟ್ ವಿ ಗೋ ರೈಟ್ ದಿಸ್ ಸೈಡ್.
ಲೆಫ್ಟ್ ಅದು ಏ ವಿ ಗೋ ರೈಟ್ ದಿಸ್ ಸೈಡ್. ಸಾರಿ ಗೈಸ್, ವಿ ಗೋ ಫಸ್ಟ್ ಲೆಫ್ಟ್ ಸೈಡ್. ತುಂಬಾ ಐತೆ. ಇದು ಗರ್ಲ್ಸ್ದು ಏನಂತಾರೆ, ಏನು ಹಾಸ್ಟೆಲ್. ಇದು ಗರ್ಲ್ಸ್ ಹಾಸ್ಟೆಲ್ ಗೈಸ್. ಆಮೇಲೆ ಇಲ್ಲಿ ಲಾಂಡ್ರಿ ಬಟ್ಟೆ ಎಲ್ಲ ಕೊಡ್ತಾರೆ. ಆಮೇಲೆ ಇಲ್ಲಿ ಅದು ಆಡ್ರೇನಾ? ಇದು ಹೆಂಗೆ ಅಂದ್ರೆ ಆ ಫುಡ್ ಕೋರ್ಟ್ ಇಂದ ನೀವು ಬರ್ಬೋದು. ಗೆಸ್ಟ್ ಹೌಸ್. ಈಗ ಗೆಸ್ಟ್ ಹೌಸ್ ಗೈಸ್. ಸ್ಟೂಡೆಂಟ್ಸ್ ಪೇರೆಂಟ್ಸ್ ಬಂದ್ರೆ ಅವರೆಲ್ಲ ಅಲ್ಲಿ ಇರ್ಬೋದು ಒಂದಿನ. ಒಂದಿನ ಆದ್ರೆ ಪೇ ಮಾಡಂಗಿಲ್ಲ ಅನ್ಸುತ್ತೆ, ತುಂಬಾ ದಿನ ಆದ್ರೆ ಪೇ ಮಾಡ್ಬೇಕು. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಅಡ್ಮಿನಿಸ್ಟ್ರೇಟಿವ್. ಆಗ್ಲಿಂದ ಅಲ್ಲಿ ಕರ್ಕೊಂಡು ಹೋಯ್ತಾನೆ ಅವಳೆ. PU ಮಕ್ಕಳಿಗೂ ಹಾಸ್ಟೆಲ್ ಗರ್ಲ್ಸ್. ಇದು PUC ಅವರ ಹಾಸ್ಟೆಲ್ ಗೈಸ್, ಗರ್ಲ್ಸ್ದು. ಇದು PU ಕಾಲೇಜ್. PU ಕಾಲೇಜ್ ಆಯ್ತಾರೆ. ವಾ ಗೈಸ್, ಇದು PU ಕಾಲೇಜ್ ಗೈಸ್. ಯಾರನ್ನ ಸೇರ್ಕೊಳ್ಳಂಗಿದ್ರೆ PUCಗೆ ನೋಡಿ, ಟ್ರೈ ಮಾಡಿ. ಇಲ್ಲಿಗೆ ಕಾಂಟ್ಯಾಕ್ಟ್ ಮೀ ಫಾರ್ ಎನಿ ಇನ್ಫಾರ್ಮೇಷನ್. ಅಂತಂದ್ರೆ ಇದೊಂದು ಕೆಫೆಟೇರಿಯಾ, ಇದಕ್ಕೆ ಇಪಿ ಪಾಯಿಂಟ್ ಅಂತ ಕರೆಯೋದು. ಇದು ಏನಾದರೂ ತಿಂತೀರಾ? ನಮ್ಮ ಸರ್ ನೋಡುದು. ಮ್ಯಾಗಿ ಬರೀ ಮತ್ತೆ ಎಲ್ಲ ಸಿಗುತ್ತೆ. ಕಾಫಿ, ಟೀ, ಸ್ಯಾಂಡ್ವಿಚ್, ಪಾಸ್ತಾ. ಪಾಸ್ತಾ ಎಲ್ಲ ನನಗೆ ಸೂಟ್ ಆಗಲ್ಲ. ಇದು MBA ಬ್ಲಾಕ್, ರೇವಾ ಬಿಸ್ನೆಸ್. ಇದು ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಅಡ್ಮಿಷನ್ಸ್ ಎಲ್ಲ ಇಲ್ಲೇ. ಗೈಸ್ ಮಸ್ತ್ ನೇಚರ್. ಇದು ಅಡ್ಮಿನಿಸ್ಟ್ರೇಷನ್ ಆಫೀಸು, ಅಂದರೆ ಅಡ್ಮಿಷನ್ ಇಲ್ಲೇ ಮಾಡ್ಕೊಳ್ಳೋದು ಗೈಸ್. ಆದರೂ ರೇವಾ ದೊಡ್ಡ ಕಾಲೇಜು ಗೈಸ್. ಫೋಟೋಶೂಟ್ ಮಾಡ್ತೀರಾ? ಇಲ್ಲೇನು ಬಿಸಿಲದ? ಈಗ ನಮ್ಮ ಬ್ಲಾಕ್ ಹೋಗೋಣ. ನಮ್ಮ ಬ್ಲಾಕ್, ನಿಮ್ಮ ಬ್ಲಾಕ್ ಯಾವುದು? ಸ್ವಾಮಿ ವಿವೇಕಾನಂದ ಬ್ಲಾಕ್. ಇದಾ ಗೈಸ್? ಇದು ಸ್ವಾಮಿ ವಿವೇಕಾನಂದರ ಬ್ಲಾಕ್. ಸ್ವಾಮಿ ವಿವೇಕಾನಂದ ಬ್ಲಾಕ್. ಇದೇನ ಗೈಸ್, ಇವರೇ ಎಲ್ಲ ಹೇಳಿದ್ರು. ಸ್ವಾಮಿ ವಿವೇಕಾನಂದನವರ ಬ್ಲಾಕ್ ಇದೆ, ನೋಡ್ಕೊಂಬಿಡಿ. ಆ್ಯಂಡ್ ಇದೆಲ್ಲ ಬ್ಲಾಕ್ಸ್ಗಳು ಇದೆ. ಮರಗಳು ಜಾಸ್ತಿ ಇದೆ ಗೈಸ್. ಆದರೂ ರೇವಾದಲ್ಲಿ ನ್ಯೂ ಅಡ್ಮಿಷನ್ ಆದವರಿಗೂ ಗಿಡ ಕೊಡ್ತಾರೆ. ಏನೇ ಫಂಕ್ಷನ್ ಮಾಡಿದ್ರು ಗಿಡ ಕೊಡ್ತಾರೆ. ಫಂಕ್ಷನ್ ಮಾಡಿದಾಗೆಲ್ಲ ಎಲ್ಲರಿಗೂ ಕೊಡ್ತಾರಾ? ಬರೋ ಗೆಸ್ಟ್ಗಳಿಗೆ ಇಲ್ಲ ಏನಾದರೂ ಹೊಸ ಅಡ್ಮಿಷನ್ ಆಗೋರಿಗೆ. ಓಕೆ ಗೈಸ್, ಈಗ ನಾವು ಇವಾಗ ಇದಕ್ಕೆ ಹೋಗ್ತಾ ಇದ್ದೀವಿ, ಬ್ಲಾಕಿಗೆ. ನಮ್ಮ ಬ್ಲಾಕಿನ ವಿಶೇಷತೆ ಏನು ಅಂತ ಅಂದ್ರೆ, ತಡೀರಿ ಹೇಳ್ರಿ. ನಮ್ಮ ಬ್ಲಾಕಿನ ವಿಶೇಷತೆ ಏನು ಅಂತ ಅಂದರೆ ಹ್ಯಾಂಗಿಂಗ್ ಬ್ರಿಡ್ಜ್. ವಿತೌಟ್ ಎನಿ ಸಪೋರ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್. ಅಂದರೆ ಹ್ಯಾಂಗಿಂಗ್ ಬ್ರಿಡ್ಜ್. ಓ, ಯಾವ ಸಪೋರ್ಟ್? ಕೆಳಗಡೆ ಕಂಬ ಗಿಂಬ ಏನೂ ಇಲ್ಲ. ಓ ಗೈಸ್, ಇಲ್ಲಿ ಏನೂ ಇಲ್ಲ, ಗ್ರಿಪ್ಪಿಗೆ ಹಂಗೆ ನಿಂತಿದೆ. ಇದೇ ಇವರ ಬ್ಲಾಕಿನ ಸ್ಪೆಷಾಲಿಟಿ. ಹ್ಯಾಂಗಿಂಗ್ ಬ್ರಿಡ್ಜ್ ಕರ್ನಾಟಕದಲ್ಲೂ ಇಂಡಿಯಾದಲ್ಲೂ. ಆಮೇಲೆ ಇವಾಗ ಟೆಕ್ ಫೆಸ್ಟ್ ನಡೀತೈತೆ. ಇದು ರೇವಾ ರಂಗಸ್ಥಳ. ಫಂಕ್ಷನ್ ಮಾಡಿದಾಗ ಇಲ್ಲಿ ಇದೆಲ್ಲ ರೇವಾ ರಂಗಸ್ಥಳ. ಮತ್ತು ಇದು CDC, ಕೆರಿಯರ್ ಡೆವಲಪ್ಮೆಂಟ್ ಸೆಂಟರ್. ನಮಗೆ ಏನು ಪ್ಲೇಸ್ಮೆಂಟ್ಸ್ ಎಲ್ಲ ಬರುತ್ತೆ ಅದೆಲ್ಲ ಇವ್ರಿಗೆ ಬರುತ್ತೆ, ನಮ್ಗೆ ಶೇರ್ ಮಾಡ್ತೀವಿ. ರೇವಾ ಪ್ಲೇಸ್ಮೆಂಟ್ಸ್ ಇದು. ಓಕೆ, ನೆಕ್ಸ್ಟ್ CDC ಅಂತ ಕರೀತಾರೆ, CDC ಡೆವಲಪ್ಮೆಂಟ್ ಸೆಂಟರ್. ಅಂದರೆ ನಾವು ಕೆರಿಯರ್ನ ಡೆವಲಪ್ ಮಾಡ್ಬೋದಾ? CDC. CTC ಬರುತ್ತೆ, ಕ್ಯಾಂಪಸ್ ಟು ಕಾರ್ಪೊರೇಟ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ವಿಚ್ ಐಸು? ನಾವು ಯಾವ ಫ್ಲೋರ್ಗೆ ಹೋಗೋಣ? ಓ, ಇದು ಗ್ರೌಂಡ್ ಫ್ಲೋರಲ್ಲಿ. ಕುತ್ಕೊಂಡು ನೋಡ್ತಾಳೆ ಗೈಸ್. ಈ ID ಕಾರ್ಡ್ ನೋಡಿದ್ರೆ ನಿಂಗೆ ಏನು ಅನ್ಸುತ್ತೆ? ಯಾವ ಇಯರ್ ಅನ್ಸುತ್ತೆ?
ಎಲ್ಲರಿಗೂ ಸೇಮ್ ಐಡಿ ಕಾರ್ಡ್, ಯಾವ ಡಿಪಾರ್ಟ್ಮೆಂಟ್ ಏನು ಇಲ್ಲ. ಗೈಸ್ ಈಗ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಡು ನಾಟ್ ಯೂಸ್ ಲಿಫ್ಟ್, ಯೂಸ್ ಸ್ಟೇರ್ಸ್ ಇನ್ ಕೇಸ್ ಆಫ್ ಫೈರ್. ಫಸ್ಟು ಇನ್ ಕೇಸ್ ಆಫ್ ಫೈರ್ ಅಂತ ಓದ್ಬೇಕು. ಬರ್ತಾನೆ ಇಲ್ಲ. ಗೈಸ್ ನಾವೀಗ 8th ಫ್ಲೋರಿಗೆ ಬಂದಿದ್ದೀವಿ. 8th ಫ್ಲೋರಲ್ಲಿ ಏನು ಹೆಂಗೆ ತೋರಿಸ್ತಾ ಇರೋದು, ವ್ಯೂ ತೋರಿಸ್ತಿದ್ದ ನೋಡ್ಕೊಳ್ಳಿ. ಎಲ್ಲ ಕಾಣಿಸುತ್ತೆ, ಗ್ರೌಂಡ್, ಸೌಗಂಧಿಕ, ಹಾಸ್ಟೆಲ್ಸು, ಲೈಬ್ರರಿ. ಗೈಸ್ ಅದು ಗ್ರೌಂಡು, ಅದೇನೋ ಗೊತ್ತಿಲ್ಲ. ಅದು ಹಾಸ್ಟೆಲ್, ಇದು ಹಾಸ್ಟೆಲ್, ಸೌಗಂಧಿಕ ಇದು ಲೈಬ್ರರಿ. ಇದು ಸೌಗಂಧಿಕ, ಇದು ಲೈಬ್ರರಿ. ಹೇಳೋದ್ಕಿಂತ ಲೈಬ್ರರಿನೇ ದೊಡ್ಡದಾಗೈತೆ. ಸ್ಕೂಲ್ಸ್ ಆಫ್ ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೋಷಿಯಲ್ ಸೈನ್ಸಸ್. ಓ ಗೈಸ್ ಮೆಟ್ಲು ಹತ್ತದ ನೋಡಿ ಗೈಸ್ ಹೆಂಗೈತೆ. ಯವ್ವ ನಾನೇ ಮೆಟ್ಲು ಹತ್ಬಿಟ್ಟಿದ್ದೀರ ಮಾತ್ರ ಗೋವಿಂದನೇ ತಲೆ ಗರ್ರ ಅಂದಿರೋದು. ಇದೆಲ್ಲ ಕನೆಕ್ಷನ್ ಅಂತ ಗೊತ್ತಾಗಲ್ಲ. ಫುಲ್ ಆಫ್ ಕನ್ಫ್ಯೂಷನ್. ಬನ್ನಿ. ರೇವಾ ಮೀಡಿಯಾ. ಗೈಸ್ ದಿಸ್ ಇಸ್ ರೇವಾ ಮೀಡಿಯಾ ಸೆಂಟರ್. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಈ ಬ್ಲಾಕ್ನ ಸುತ್ತಾ ಇದ್ದೀವಿ. ಈ ಬ್ಲಾಕ್ನೇ ಸುತ್ತಾ ಇದ್ದೀವಿ. ನೋ ಸ್ಟೂಡೆಂಟ್ಸ್ ಅಲೌಡ್. ಎಲ್ಲ ಕಡೆ ಬರೀ ನೋ ಸ್ಟೂಡೆಂಟ್ಸ್ ಅಲೌಡ್ ಅಂತೈತೆ ಅಂತ ಜನ ಕರ್ಕೊಂಬಂದಾಳೆ. ಆ ರೂಮ್ ಒಳಗೆಲ್ಲ ಇನ್ನೆಲ್ಲ ಕಡೆ ಅಲ್ಲ ಆಯ್ತಾ? ಓಕೆ ಸ್ಟಾಫ್ ಅವನು ಡಿಪ್ರೆಷನ್ ಹೋಗ್ತಾನೆ. ಏನು ಮೇಲಿಂದ ನೋಡೋಕೆ ಭಯ ಕಡೆ. ನಾನು ಈ 4th ಫ್ಲೋರಿಂದ ಹಾಕ್ತೀನಿ ಸ್ನಾಪ್. ಗೈಸ್ ನೋಡ್ಕೊಳ್ಳಿ, ನಂಗೆ ಮೇಲಿಂದ ನೋಡೋದು ಜಾಸ್ತಿ ಭಯ ನೋಡು, ಆಗ್ತದೆ. ಇದೇ ತುಂಬಾ ಹೈಯೆಸ್ಟ್ ಬ್ಲಾಕ್ ಇಲ್ಲಿ ಇರೋದ್ರಲ್ಲೆಲ್ಲ, ಟಾಲೆಸ್ಟ್. ಓಕೆ ಎಲ್ಲ ಬ್ಲಾಕ್ಸು ಕಾಣಿಸುತ್ತೆ. ಅದೆಲ್ಲ ಕ್ಲಾಸ್ ರೂಮ್ಸು. ನಮ್ಮ ಪಿ ಜಿ ಅಲ್ಲಿ ಕಾಣಿಸ್ತಿರ್ಲ ಅದು ಯಾವುದು? ಬ್ಲೂ ಕಲರ್, ಮೆರೂನ್ ಕಲರ್, ಆ ವೈಟ್ ಕಲರ್ 3 ಸಿಂಟ್ಯಾಕ್ಸ್ ಐತಲ್ಲ ಅದು. ಬೈಲಿ ಅಲ್ಲಿ ಡೊಮಿನೋಸ್ ಪಿಜ್ಜಾ, ಆಮೇಲೆ ಬರ್ಗರ್, ಆಮೇಲೆ ಸಮಥಿಂಗ್ ಏನೇನೋ ಅದು. ಅದು ಲೇಕ್, ಮಸ್ತಾಗೈತೆ. ಯಲಹಂಕ ಲೇಕ್ ಅಲ್ಲ, ಅದೇನೋ ನೋಡೋಕ್ಕಷ್ಟೇ ಮಸ್ತಾಗಿದೆ ಅದು. ಹೇಳಿ ಈಗ ನೋಡಕ್ಕಷ್ಟೇ ಗೈಸ್, ಅದು ಸ್ಮೆಲ್ ಮಾಡೋಕ್ಕಲ್ಲ. ಅಲ್ಲಿ ಅಲ್ಲಿ 3 ಸಿಂಟ್ಯಾಕ್ಸ್ ಕಾಣಿಸ್ತಾ ಇತ್ತಲ್ಲ ವೈಟ್ ಕಲರ್. ನಾವೆಲ್ಲಿ ಇಲ್ಲಿ ಬ್ಲೂ ಕಾಣಿಸ್ತೈತಲ್ಲ ಅಲ್ಲಿಂದ. ಅದು ರೇವಾ ಪಾರ್ಕ್. ಗೊತ್ತಿರೋ ವಿಚಾರ. ಗಾಡಿಗಳೈತೆ. ಸೋಲಾರ್ ಆಗ್ತಿರೋದು ಪವರ್ ಗಾರ್ಡ್. ವೆರಿ ಗುಡ್. ಹೋಗೋಣ. ಇಲ್ಲಿ ಕೋಲ್ಡ್ ವಾಟರ್ ಸಿಗ್ತದಾನೆ? 3rd ಫ್ಲೋರಲ್ಲಿ ಸಿಗುತ್ತೆ. ಕೋಲ್ಡ್ ಆಯ್ತಾ? ಇದು ಮೀಡಿಯಾ ಸೆಂಟರ್. ಇಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಹೋಗತ್ತಾಗಿ ಚಿಕ್ಕ ಕ್ಲಾಸ್ ರೂಮ್, ನಮ್ದು ದೊಡ್ಡ ಕ್ಲಾಸ್ ರೂಮ್. ಹಂಗೆ ಬರುತ್ತೆ ನಮ್ದು. ನಮ್ದು ಸ್ಮಾರ್ಟ್ ಕ್ಲಾಸ್ ರೂಮ್. ಇಲ್ಲೊಂದು CCTV. ಕ್ಲಾಸ್ ನಡೆಯೋ ಜಾಗಕ್ಕೆ ಬಂದಿದ್ದೀವಿ. ನಾನು ಬರಲ್ಲ ಹೋಗಪ್ಪ ನೀ. ಇಲ್ಲಿ ಶಾರ್ಟ್ ಬಂದಿದೆ. ಇವಾಗ ಹೋಗಿದ್ದಲ್ಲ. ವಾವ್ ಗಾಯ್ಸ್, ಸಸ್ಯ ಬರ್ತಾವ ನೋಡಿ ಗಾಯ್ಸ್. ಈಗ ನೆಕ್ಸ್ಟ್ ಸ್ಟೆಪ್ಸಲ್ಲಿ ಹೋಗೋಣ. ಒಳ್ಳೆ ಬ್ಯಾಡಕನೆ. ಅಯ್ಯೋ ಗೈಸ್, ಸ್ಟೆಪ್ಸಲ್ಲಿ ಕರ್ಕೊಂಡು ಹೋಯ್ತಾರಂತೆ ಗೈಸ್. ನೋಡ್ಕೊಳ್ಳಿ ಕೆಳಗಡೆ. ಫೋನ್ ಎಸಿ ಅಲ್ಲಿ ಹ್ಯಾಂಗಿಂಗ್ ಆಯ್ತದ. ಮಮ್ಮಿ ಕಣ್ ಬೇಡ ಬಪ್ಪ ನಾವು. ಅಲ್ಲಿ ನೋಡಲ್ಲಿ ಜಾಗ ಹಾಕೋದು. ಅಲ್ಲಿ ಇಟ್ಟು ಹಾಕಿದ್ದಾರೆ.
ತುಂಬ ಫೋನು ಬಾಲು ಬ್ಯಾಗು ಏನೇನೋ ಬಿಡ್ತಾರೆ. ಸರಿ ಆಮೇಲೆ ಮಾಡ್ತೀನಿ. ನಂಗೆ ನಾನು ನಡ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ. ಇನ್ನು ವೀಡಿಯೋ ಮಾಡ್ಕೊಂಡು ಹೋದ್ರೆ ಬಾಯಿಗೆ ಬಂದ್ಬಿಡ್ತದಲ್ಲ. ಸೊ ಕೆಳಗೋದೇನು ಮಾಡ್ತೀನಿ. ನನಗೂ ಬ್ರೇಕ್ ಗೈಸ್. ನಾವೀಗ ಅವ್ರ ಕ್ಲಾಸ್ ರೂಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಯಾವ್ದ್ರಿ ನಿಮ್ಮ ಕ್ಲಾಸ್ ರೂಮು? ಏನೋ ಸ್ಟೂಡೆಂಟ್ಸ್ ಕೂತವ್ರೆ ಅಂತೇಳಿ ಗೈಸ್. ತುಂಬ ಜನ ಅರೌಂಡ್ 60 ಪ್ಲಸ್ 60 ಮ್ಯಾಕ್ಸಿಮಮ್ 60. ಮಿನಿಮಮ್ 1 0. ಇದರಿಂದ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಅಂದರೆ ಬೆಂಚ್ಗೂ ಬೋರ್ಡ್ ಇರುತ್ತೆ, ಚಾರ್ಜಿಂಗ್ ಬೋರ್ಡ್ಸ್. ಈ ಸಾಕೆಟ್ ಹಾಂ ಅಷ್ಟೇ. ನೀನೆಲ್ಲಿ ಕೂತ್ಕೊಳ್ಳೋದು? ನಾನು ಫ್ರಂಟ್ ಬೆಂಚ್. ಫಸ್ಟು ಸಿಂಗಲ್ ಶೇರ್ ಥರ ಕೂತ್ಕೊಂಡೆ. ಸರಿ ಕೆಳಗೋಗೋಣ. ನೀನು ನಡಿ. ಇದೇನ್ರಿ ಕ್ಲಾಸ್ ರೂಮ್ಸ್ ಅಲ್ಲಿ ಫುಲ್ ಎಲ್ಲ ಕ್ಲಾಸ್ ರೂಮ್ಸ್. ಇದು ಪಕ್ಕದ ಬ್ಲಾಕ್. ಹಾಂ, ಪಕ್ಕದ ಬ್ಲಾಕ್ ಇವಾಗ ಹೋಗಲ್ಲ. ನಮ್ಮ ಬ್ಲಾಕ್ ನೋಡ್ಕೊಂಡು ನಮ್ಮ ಪಕ್ಕದ ಬ್ಲಾಕ್ ಹೋಗೋದು. ಪಕ್ಕದ ಬ್ಲಾಕ್. ಪಕ್ಕದ ಬ್ಲಾಕು ಸರ್ ಎಂ ವಿಶ್ವೇಶ್ವರಯ್ಯ ಬ್ಲಾಕ್. ಪಕ್ಕ ಇಲ್ಲ ನಾನು ಅವತ್ತು ತೋರಿಸಿದ್ನಲ್ಲ ಡೋಮಿನೋಸ್ ಅದು ಇದು ಹಾಂ ಅದೆಲ್ಲ ಇದೆ ಇಲ್ಲಿ. ಹಾಂ. ಆಮೇಲೆ ಇಲ್ಲಿ ಪಕ್ಕದ ರೋಡ್ಗೆ ಹೋದ್ರೆ ಚೆನ್ನಾಗಿ ಸಿಗುತ್ತೆ. ಹೋಗಿದ್ಯಾ? ಅವಳು ಹಳ್ಳಿ ಹುಡುಗಿ ಎಲ್ಲ ಪೈಗ ಸಿಟಿ ಹುಡುಗಿ ಆಗಿಬಿಟ್ಟವಳೆ. ಅಫಿಷಿಯಲ್ ಐಶ್ವರ್ಯ ಅಲ್ಲ ಸಾರಿ, ಅಫಿಷಿಯಲ್ ಹರ್ಷಿತಾ. ನಿಧಾನಕ್ಕೆ ಹೆಜ್ಜೆ ಇಕ್ಬೇಕು ಗೈಸ್. ನಮ್ಮ ಅಕ್ಕ ನೋಡ್ರಿ ಹಿಂಗೋಳೆ, ಇಲ್ಲಿ ಹಿಂಗೋಳೆ, ಇಲ್ಲಿ ನೋಡ್ರಿ ಮಸ್ತಾಗವಳೆ. ಕಾಣಿಸ್ತಾ ಇದೀನಿ ಬೇಡ ತೋಗೆ ಅಣ್ಣ, ಅದು ಚೆನ್ನಾಗಿ ಬಂದಿಲ್ಲ. ಚೆನ್ನಾಗಿ ಅವಳೆ ಅಲ್ವಾ ಗೈಸ್? ಕಮೆಂಟ್ ಮಾಡಿ ಚೆನ್ನಾಗಿದ್ರೆ. ಸ್ಪೀಕರ್ಸ್ 45 ರೂಪಾಯಿ. ಚಿಕ್ಕದು ಮತ್ತೆ ಮತ್ತೆ ನಾನು ಫಸ್ಟ್ ಮೀಟ್ ಮಾಡ್ಸೋದ್ನಲ್ಲ ಅವರು ಸುನಿಲ್ ಸರ್ ಬ್ಯಾನರ್ ಬರ್ತಿದ್ದಲ್ಲ ಅವರು. ಸೆಕೆಂಡ್ ಮೀಟ್ ಮಾಡ್ಸೋದ್ನಲ್ಲ ಅವರು ನಂದು ಗೈಡ್, ನಂದು ಮೆಂಟರ್. ಕಾಲೇಜಿಗೆ ಬಂದಿದ್ದು ಫಸ್ಟ್ ಡೇ ಇಂದ ನೆಕ್ಸ್ಟ್ ನಾನು ಹೊರಗೆ ಹೋದ್ರು ಅವ್ರ ಮಂದಿ ಹಲೋ ಗೈಡ್ ಮಾಡಬೇಕು. ಇಲ್ಲ ಇದೆ. ಲಿಫ್ಟ್ ವರ್ಕ್ ಆಗಲ್ಲ ಥರ್ಡ್ ಫ್ಲೋರಿಗೆ. ಫಸ್ಟ್ ಫ್ಲೋರ್, 5th ಫ್ಲೋರ್, 8th ಫ್ಲೋರ್ ಅಷ್ಟೇ ಎಲ್ಲ ಗೈಸ್. ಇವಳು ಅವ್ರ ಟೀಚರ್ಸ್ ಹತ್ರನೇ ಅರ್ಧ ಗಂಟೆ ಮಾಡಿಸಿದ್ಲು. ಆದರೂ ಎಲ್ಲ ಗೈಡ್ ಮಾಡೋದು ಚೂರು, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಸೊ ವಿ ಅಂಡರ್ಸ್ಟ್ಯಾಂಡ್ ದಟ್ ಆ್ಯಂಡ್ ವಿ ಮೂವಿಂಗ್ ಟು ನೆಕ್ಸ್ಟ್ ಮಾಲ್ ಆಫ್ ಏಷ್ಯಾ ಫಸ್ಟ್ ಇಲ್ಲಿ ಸೌಗಂಧಿಕಾಗ ಹೋಗೋಣ. ಸೌಗಂಧಿಕ ಅಂದರೆ ಅದು ಬ್ಲಾಕ್ಗೆ. ಬ್ಲಾಕಲ್ಲಿ ಓ, ಇದು ರಿಲ್ಯಾಕ್ಸೇಷನ್. ಆಟ ಆಡೋರು ಆಟ ಆಡ್ತಿರ್ತಾರೆ, ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಿರ್ತಾರೆ, ಸಾಂಗ್ ಆಡೋರು ಸಾಂಗ್ ಆಡ್ತಿರ್ತಾರೆ. ಓಹೋ, ಹಂಗೆ ಮಾಡ್ತಾ ಇರ್ತಾರೆ. ತಾವೇನು ಮಾಡ್ತೀರಾ? ಹ್ಞೂ ಗೈಸ್ ಇಲ್ಲಿ ರೀಲ್ಸ್ ಮಾಡ್ತಾರೆ ನೋಡಿ ಗೈಸ್, ಡ್ಯಾನ್ಸ್ ಮಾಡ್ತಾರೆ ಗೈಸ್. ವಾವ್, ವಾಟ್ ಅ ಬ್ಯೂಟಿ. ಇವಾಗ ಇಲ್ಲಿ ರೂಮಲ್ಲಿ ಎಲ್ಲಾನು ಮಾಡ್ತಾರೆ. ಇಲ್ಲಿ ಇಲ್ಲಿ ಆರಾಮಾಗಿ ನಿಲ್ಕೊಬೋದು, ಓದಾಡ್ಬೋದು, ಎಲ್ಲಿ ಬಿಡೋದು. ಬೆಡ್ ಇಲ್ಲ ಏನಿಲ್ಲ ಗೈಸ್, ಒದ್ದಾಡ್ಬೋದು ಪದಾಡ್ಬೋದು. ಇಲ್ಲಿ ಹೋಗ್ಬೋದು, ವೆಟ್ಟಾಗೈತಲ್ಲ. ಗೈಸ್ ಚೆನ್ನಾಗೈತೆ ಗೈಸ್, ಜಾಗ ಬೆಟ್ಟಾಗಿದೆ. ಈಗ ನೀರು ಬರ್ತಾಯಿದೆ. ಗೈಸ್ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತವ್ರಿ ಇಲ್ಲಿ. ಬಟ್ ನಮ್ಮಷ್ಟೇನು ಮಾಡ್ತಾಯಿಲ್ಲ. ಆದರೂ ನಾವು ಪ್ರೋ ಲೆವೆಲ್. ನಮ್ಮ ಮುಂದೆ ಯಾರೇ ಚೆನ್ನಾಗಿ ಮಾಡಿದ್ರು ನಾವೇ ಚೆನ್ನಾಗಿ ಮಾಡೋದು ಅಂತ ಫೀಲ್ ಮಾಡಬೇಕು. ಬಿ ಪಾಸಿಟಿವ್ ಇನ್ ಯುವರ್ ಮಾಡು, ಮೈಂಡ್ಸ್. ಕುತ್ಕೊಂಡು ನಿಂತ್ಕೊಂಡು ಏನು ನೀನು ಡ್ಯಾನ್ಸ್ ಮಾಡ್ತೀನಿ ಅಂದರೆ ಮಾಡು. ಬೇಡ, ಏನು ಮಾಡೋಕ್ಕೆ ಅನಿಸಿಲ್ಲ ನಮಗೆ. ಎಲ್ಲ ಕಡೆ ಶೋ ಮಾಡೋಕ್ಕಿದೆ, ಶೋ ಕೇಸ ಸಿಸಿ ಆದರೆ ಸುಸ್ತಾಗೋಗ್ಬಿಟ್ಟವ್ರೆ. ಫೋನ್ ಯಾಕೆ ಸತ್ತಾಯ್ತದೆ? ಚಾರ್ಜರ್ ತಂದಿದ್ಯಾ? ಇಲ್ಲ, ಸಿಪಿನ್ ಕಣೆ. ರಜಣ ತೋರಿಸಿಗೆ ತಡೀರಿ, 45. ಅಯ್ಯೋ ಗೈಸ್ ನೋಡಿ ಹೆಂಗೈತೆ ಎಲ್ಲ. ಮೆಕ್ಯಾನಿಕಲ್ಸ್ ಇದು ಟೊಯೋಟೋ ಸೆಂಟರ್ ಆಫ್ ಎಕ್ಸಲೆನ್ಸ್. ನೆಕ್ಸ್ಟ್ ನೋಡೋಣ. ಅವ್ರನ್ನ ಬಂದ್ಬಿಟ್ಟು ಹೊಡಕ್ತಾರೆ.
ಗೈಸ್ ಇಲ್ಲೂ ಕೂಡ ಏನೈತೆ ಬಟ್ ಏನೋ ನನಗೆ ಗೊತ್ತಿಲ್ಲ ಅಷ್ಟೇ. ಟಿಶ್ಯೂ ತಂದಿದ್ದಲ್ಲ ಕುಡಿಗೆ. ಗೈಸ್ ಇನ್ನು ಮಿಕ್ಕಿಂದ ನಾನು ಮಾಲಾ ಫೇಶಿಯಲ್ ಯಾವುದೋ ಒಂದು ಮಾಲ್ಗೋದಾಗಿ ಮಾಡ್ತೀನಿ ಗೈಸ್. ಅಲ್ಲಿ ಗಂಟ ಟೇಕ್ ಅ ಬ್ರೇಕ್. ನಮ್ಮಮ್ಮ ನೋಡು 500 ರೂಪಾಯಿ ಫಸ್ಟ್ ಹೆಂಗೆ ಕಳ್ಸೈತಂತ ಗೊತ್ತು ನೋಡ್ದೆ ಮೆಸೇಜಲ್ಲಿ. ನೋಡ್ದಾ ಗೈಸ್ ಇವ್ರ ತಂಗಿ ಮೀನ್ಸ್ ಫ್ರೆಂಡು ತಂಗಿ ಅಂತಾರೆ, ಅದೇ ತಂಗಿ ಇವ್ರ ಫ್ರೆಂಡು. ಬಾಯ್ ಮಾಡಿಬಿಡಿ, ಬಾಯ್ ಬಾಯ್ ಬಾಯ ಹಾಯ ಎರಡು ಮಾಡಿ. ಅವ್ರು ನೋಡ್ಕೊಂತಾರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್ ಗೈಸ್. ನಮ್ಮ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಏನಂದರೆ ನಾವು ಮಾಲ್ ಆಫ್ ಏಷ್ಯಾಗೆ ಹೋಗ್ಬೇಕಿತ್ತು, ಬಟ್ ಇದು ಯಾವುದೋ ಮಾಲಿಗೆ ಬಂದಿದ್ದೀವಿ. ಯಾವ ಮಾಲು ಹೆಸರು ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಆದರೂ ಬಂದಿದ್ದೀನಿ ಅಣ್ಣ. ಹಾಂ ಸರಿ, ಭಾರತೀಯ ಮಾಲ್ ಅಂತೆ. ಗೈಸ್ ವೆಲ್ಕಮ್ ಟು ದಿ ಫೈನಲಿ ನಾವೀಗ ಭಾರತೀಯ ಮಾಲಿಗೆ ಬಂದಿದ್ದೀವಿ. ನೋಡ್ಕೊಳ್ಳಿ, ಭಾರತೀಯ ಮಾಲ್ ಆಫ್ ಬೆಂಗಳೂರು. ಗೈಸ್ ನಮಗೆ ಕಾಲೇಜ್ ತೋರ್ಸಕ್ಕೆ ಬಂದಿದ್ರಲ್ಲ ಒಬ್ಬರು ಸ್ಪೆಷಲ್ ವ್ಯಕ್ತಿ, ಅವ್ರನ್ನ ಪಿ ಜಿಗೆ ಬಿಟ್ಟು ನಾವು ಮಾಲಿಗೆ ಬಂದಿದ್ದೀವಿ. ಸೊ ನಾವಿಬ್ಬರೇ ಮಾಲ್ ಸುತ್ಕೊಂಡು ಹೋಗೋಣ ಅಂತ. ಬನ್ನಿ, ಲೆಟ್ಸ್ ಗೋ. ಎಲ್ಲ ಬಟ್ಟೆ ಚೆನ್ನಾಗಿದೆ ಗೈಸ್, ಬಟ್ ತಗೊಳ್ಳೋಣ ಅಂದರೆ ಕಾಸ್ಟ್ಲಿ. ಏನು ಮಾಡೋಣ ನೋಡಿ, ನಮ್ಮ ಬಜೆಟಿಗೆ ಎಲ್ಲೂ ಸಿಗಲ್ಲ ಅನ್ಸುತ್ತಿಲ್ಲಿ. ಬಟ್ ಆದರೂ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ನಾವು ಬಂದಿದ್ದು ಅಂತ. ಇಲ್ಲಿ ತಿನ್ನೋದು ಪನ್ನೋದು ಅನಿಸುತ್ತೆ. ಮಸ್ತಾಗಿದೆ ಗೈಸ್ ಎಲ್ಲ. ನೋಡ್ತಾ ಇದ್ರೆ ಬಾಯಿ ನೀರು ಬರುತ್ತೆ, ಬಟ್ ತಿನ್ನೋಕ್ಕಾಗಲ್ಲ. ಏನು ಮಾಡೋದು, ನಥಿಂಗ್ ಟು ಡು. live by ನೋಡೋಣ. ಆದರೆ ಒಂದು ಜೊತೆ ಬಟ್ಟೆ ಟ್ರೈ ಮಾಡ್ತೀನಿ, ತಗೊಂತೀನೋ ಬಿಡ್ತೀನೋ, ಬಟ್ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾರು ಬೈಯೋದು ಇಲ್ಲ, ಟ್ರೈ ಮಾಡೋಣ. ಚೆನ್ನಾಗಿವೆ ಬಟ್ಟೆಗಳು. ನೋಡಿ ಮೇಲ್ಗಡೆ ಎಲ್ಲ ಹೆಂಗಿದೆ. ಇದು ಸ್ಟಾರ್ ಬಾಕ್ಸ್ ಅಂತ ಇದೆ. ಏನೇನು ಸ್ಟಾರ್ ಬಾಕ್ಸು ಇಲ್ಲಿ. ಓ ಗೈಸ್, ಇಲ್ಲಿ ಫೋನ್ ಅಂಗಡಿನೂ ಇದೆ ಗೈಸ್. ವಾವ್ ಸೂಪರ್. ನಂಗೆ ಮೊದಲೇ ಬಂದರೆ ಇಲ್ಲೇ ತಗೋಬೋದಿತ್ತು, ಬಿಡಿ ಹೋಗಿ ತಗೊಂಡಾದ್ಮೇಲೆ. ಓಕೆ ಗೈಸ್, ಕಾಲೇಜ್ ನೋಡಿಕೊಂಡು ನಾನು ಮಾಲ್ ಸುತ್ಕೊಂಡು ಬಸ್ ಹತ್ಕೊಂಡು ಮನೆಗೆ ಬಂದಿದ್ದೀವಿ. ಆದರೂ ಸಖತ್ ಸುಸ್ತಾಗೋಯ್ತು ನೋಡ್ಕೊಂಡ್ಬಂದು. ಆ್ಯಂಡ್ ಮನೆಗೆ ಬಂದಮೇಲೆ ಮ್ಯಾಚ್ ನೋಡ್ತಾ ಇದ್ದೀವಿ ಜಿಯೋ ಸ್ಟಾರಲ್ಲಿ. ಇವತ್ತು RCB ವರ್ಸಸ್ RR. ಆ್ಯಂಡ್ ಗೈಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಪ್ರತಿಯೊಂದು ವೀಡಿಯೋಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಫೈನಲಿ ಟಾಟಾ ಗೈಸ್, ಬೈ ಬೈ, ಸಿ ಯು.